ವಿಧಾನ ಪರಿಷತ್ ಚುನಾವಣೆಯಲ್ಲಿ ರಣರೋಚಕ ಬೆಳವಣಿಗೆ ನಡೆದಿದೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಪರ 11 ಮೈತ್ರಿ ಶಾಸಕರು ಅಡ್ಡ ಮತದಾನ ಹಾಕಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ಗೆ ತೀವ್ರ ಮುಖಭಂಗ ಆಗಿದೆ. ಜೆಡಿಎಸ್ನ 7 ಶಾಸಕರು, ಬಿಜೆಪಿಯ 4 ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. 5 ಅಭ್ಯರ್ಥಿಗಳನ್ನ ನಿರಾಯಾಸವಾಗಿ ಕಾಂಗ್ರೆಸ್ ಗೆಲ್ಲಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಕಾಂಗ್ರೆಸ್ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೆ 32 ಮತಗಳು, ಶಿವಣ್ಣ ಹರಿಪ್ರಸಾದ್ ಕಮಕನೂರ್ಗೆ ತಲಾ 30, ಪಿವಿ ಮೋಹನ್ಗೆ 29 ಮತ ಚಲಾವಣೆಯಾಗಿದೆ. 14 ಮತ ಪಡೆದು ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಹೀನಾಯವಾಗಿ ಸೋತಿದ್ದಾರೆ. ಬಿಜೆಪಿ ಅಭ್ಯರ್ಥಿ ರಘು ಕೌಟಿಲ್ಯಗೆ 29 ಮತ, ಲಿಂಗರಾಜು ಪಾಟೀಲ್ಗೆ 27 ಮತಗಳು ಬಿದ್ದಿವೆ. ನಿರಾಯಾಸವಾಗಿ 5 ಸ್ಥಾನಗಳನ್ನ ಕಾಂಗ್ರೆಸ್ ಪಡೆದುಕೊಂಡಿದೆ. ಬಿಜೆಪಿಯ ರಘು ಕೌಟಿಲ್ಯ ಮತ್ತು ಲಿಂಗರಾಜ್ ಗೆದ್ದುಕೊಂಡಿದ್ದಾರೆ. ಪರಿಷತ್ ಫಲಿತಾಂಶ ಹೊರಬಿದ್ದಿದ್ದು ಬಿಜೆಪಿಯಿಂದ ರಘು ಕೌಟಿಲ್ಯ, ಲಿಂಗರಾಜ್ ಪಾಟೀಲ್ ಗೆದ್ದಿದ್ದಾರೆ. ಆದ್ರೆ ಕಾಂಗ್ರೆಸ್ ಪರವಾಗಿ 11 ಮೈತ್ರಿ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ಯಾರವರು? ಅಡ್ಡ ಮತದಾನ ಮಾಡಿದ ಶಾಸಕರ ಪತ್ತೆಗೆ ಬಿಜೆಪಿ ಮುಂದಾಗಿದೆ. ಗೌಪ್ಯ ಮತದಾನದ ಕಾರಣಕ್ಕೆ ಅಡ್ಡ ಮತದಾನ ಮಾಡಿದವರು ಯಾರು ಅಂತ ತಿಳಿಯೋದು ಕಷ್ಟ. ಕಾಂಗ್ರೆಸ್ ಪರ ಬಿಜೆಪಿಯಿಂದ 4 ಜನ, ಜೆಡಿಎಸ್ನಿಂದ 7 ಜನ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ಸೈಲೆಂಟ್ ಆಗಿ ದೋಸ್ತಿ ಪಡೆಯಲ್ಲಿ ಆಪರೇಷನ್ ಮಾಡಿದ್ದಾರೆ ಸಿಎಂ ಡಿಕೆಶಿ. 5 ಅಭ್ಯರ್ಥಿಗಳಿಗೆ ಹೆಚ್ಚುವರಿಯಾಗಿ 11 ಮತ ಹಾಕಿಸೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಸಿಎಂ ಆದ ಬಳಿಕ ಮೊದಲ ಟಾಸ್ಕ್ ನಲ್ಲಿ ಭರ್ಜರಿ ಗೆಲುವು. ಮೈತ್ರಿ ಪಡೆಯಿಂದಲೇ 11 ಜನ ಶಾಸಕರನ್ನ ಸೆಳೆದು ಅಡ್ಡ ಮತದಾನ ಹಾಕಿಸೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಅದರಲ್ಲಿ ಬಿಜೆಪಿಯಿಂದ 4, ಜೆಡಿಎಸ್ನಿಂದ 7 ಜನ. ಜೆಡಿಎಸ್ನ ಅಭ್ಯರ್ಥಿ ಗೋವಿಂದರಾಜು ಬಿದ್ದಿದ್ದು ಬರೀ 14 ಮತಗಳು. ಬಿಜೆಪಿಯಲ್ಲೂ ಕೂಡ ಕ್ರಾಸ್ ವೋಟಿಂಗ್ ಆಗಿದೆ. ಇಬ್ಬರು ಅಭ್ಯರ್ಥಿಗಳಿಗೆ ತಲಾ 30 ವೋಟ್ ಬೀಳಬೇಕು ಅಂತ ಫಿಕ್ಸ್ ಮಾಡಿಕೊಂಡಿದ್ರು. ಆದ್ರೆ ಲಿಂಗರಾಜು ಪಾಟೀಲ್ಗೆ ಬಿದ್ದಿರೋದು 27 ಮತಗಳು. ರಘು ಕೌಟಿಲ್ಯ 39. 5ನೇ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸಿದ ಕಾಂಗ್ರೆಸ್ನ ವಿನಯ್ ಕಾರ್ತಿಕ್ ಪಡೆದಿರೋದು 32. ಅಂದ್ರೆ ಬೇಕಾಗಿದ್ದಕ್ಕಿಂತ 4 ವೋಟ್ಗಳು ಎಕ್ಸ್ಟ್ರಾ ಬಿದ್ದಿವೆ. ಪಿವಿ ಮೋಹನ್ ಹೊರತುಪಡಿಸಿ ಉಳಿದವರಿಗೆ 30 ಮತಗಳು ಬಿದ್ದಿವೆ. ಬಿಕೆ ಹರಿಪ್ರಸಾದ್ ಕಮಕನೂರು 30 ತಲಾ ವೋಟ್ಗಳನ್ನ ಪಡ್ಕೊಂಡಿದ್ದಾರೆ. ಪಿವಿ ಮೋಹನ್ ಒಬ್ಬರಿಗೆ 29 ಬಿದ್ದಿದೆ. ಶಿವಣ್ಣ ಅವರಿಗೂ 30 ವೋಟ್ ಬಿದ್ದಿದೆ. ವಿನಯ್ ಕಾರ್ತಿಕ್ಗೆ ಬಿದ್ದಿರೋದು 32. ಅಂದ್ರೆ ಬೇಕಾಗದ್ದಕ್ಕಿಂತ ಎಲ್ಲ ಅಭ್ಯರ್ಥಿಗಳಿಗೂ ಜಾಸ್ತಿ ಬಿದ್ದಿದೆ. ಕಾಂಗ್ರೆಸ್ನ ಬಳಿ ಇದ್ದ ಲೆಕ್ಕಾಚಾರದ ಪ್ರಕಾರ 28 ಆಗಬೇಕಾಗಿತ್ತು. ಕೊನೆ ಕ್ಷಣದ ಎಡವಟ್ಟುಗಳನ್ನ ತಡೆಯೋದಕ್ಕೆ ಡಿಕೆ ಶಿವಕುಮಾರ್ ಹೆಣೆದ ಬಲೆಯಲ್ಲಿ ಮೈತ್ರಿ ಪಕ್ಷದ 11 ಶಾಸಕರು ಸಿಲುಕಿ ಅಡ್ಡ ಮತದಾನ ಮಾಡಿದ್ದಾರೆ. ಬಿಜೆಪಿಯಿಂದ 4 ಜನ, ಜೆಡಿಎಸ್ನಿಂದ 7 ಜನ. ಅಡ್ಡ ಮತದಾನ ಆಗಿದೆ. ದೋಸ್ತಿ ಪಕ್ಷಕ್ಕೆ ಫುಲ್ ಶಾಕ್ನಲ್ಲಿದ್ದಾರೆ. ಕಾಂಗ್ರೆಸ್ನಿಂದಲೇ ಒಂದಷ್ಟು ಮತಗಳನ್ನ ಸೆಳೆದು ಬಿಡೋಣ ಅಂತ ಜೆಡಿಎಸ್ ಪ್ರಯತ್ನ ಪಟ್ಟಿತ್ತು. ಅದು ಸಾಧ್ಯ ಆಗಿಲ್ಲ. ತನ್ನದೇ ಶಾಸಕರನ್ನ ಕಳ್ಕೊಂಡಿದೆ. 7 ಜನ ಶಾಸಕರು. ಕಾಂಗ್ರೆಸ್ ಪರ ಯಾರು ಕ್ರಾಸ್ ವೋಟ್ ಮಾಡಿದ್ದಾರೆ ಗೊತ್ತಿಲ್ಲ. 3 ಮತಗಳು ಮಿಸ್ ಆಗಿವೆ. 4 ಮತ ಜೆಡಿಎಸ್ಗೆ ಕೊಟ್ಟಿದ್ದೆವು. ಕಾಂಗ್ರೆಸ್ ಪರ ಅಡ್ಡ ಮತದಾನದ ಬಗ್ಗೆ ಆರ್ ಅಶೋಕ್ ಮಾತಾಡಿದ್ದಾರೆ. ಯಾರು ಕ್ರಾಸ್ ವೋಟ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ.
3 ಮತಗಳು ಮಿಸ್ ಆಗಿವೆ. 4 ಮತಗಳನ್ನ ನಾವು ಜೆಡಿಎಸ್ಗೆ ಕೊಟ್ಟಿದ್ವಿ. ಕಾಂಗ್ರೆಸ್ ಪರ ಅಡ್ಡ ಮತದಾನದ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತಾಡಿದ್ದಾರೆ. ಓಟುಗಳು ಕ್ರಾಸ್ ಆಗಿದೆ ಅಂತೇಳಿ ಈಗಿರೋಂಥ ಮಾಹಿತಿ ನಮ್ಗೆ ಬಂದಿದೆ. ಯಾರು ಹಾಕಿದ್ದಾರೆ ಅದು ಗೊತ್ತಾಗುತ್ತೆ, ಯಾರು ಮಾಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ. ಮುಂದೆ ಅದ್ರ ಬಗ್ಗೆ ಪಕ್ಷ ತೀರ್ಮಾನವನ್ನು ನಾವು ತೆಗೆದುಕೊಳ್ತೀರಿ. ಈಗ ನಮ್ಮ ಇಬ್ಬರು ಅಭ್ಯರ್ಥಿಗಳು ಗೆದ್ದಿರೋವಂಥದ್ದು ಖುಷಿ ತಂದಿದೆ. ಸೊ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾವ ಮಿಸ್ಟೇಕ್ ಆಗಿದೆ, 1 ಓಟು ನಮ್ಮದು 30 ಓಟು ರಘು ಅವ್ರಿಗೆ ಕೊಟ್ಟಿದ್ರಿ, ಅದರಲ್ಲಿ 1 ಓಟು 30 ಓಟು ರಘು ಅವ್ರಿಗೆ ಕೊಟ್ಟಿದ್ರಿ, ಅದರಲ್ಲಿ 1 ಓಟು ಡಿಸ್ಕ್ವಾಲಿಫೈ ಆಗಿದೆ, ಇನ್ವ್ಯಾಲಿಡ್ ಆಗಿದೆ. 30 ಓಟು ನಾವು ಪಾಟೀಲ್ರಿಗೆ ಕೊಟ್ಟಿದ್ರಿ, ಅದರಲ್ಲಿ 3 ಓಟು ಮಿಸ್ ಆಗಿದೆ. ಇನ್ನು 4 ಓಟನ್ನು ನಾವು JDSಗೆ ಕೊಟ್ಟಿದ್ವಿ. 4 ಓಟನ್ನು ನಾವು JDSಗೆ ಕೊಟ್ಟಿದ್ವಿ. ಸೊ ನಮ್ಮದು 3 ಓಟು ಹೆಚ್ಚು ಕಮ್ಮಿ ಆಗಿರುವಂಥದ್ದು ಕಾಣ್ತಾ ಇದೆ ಇದರಲ್ಲಿ. ಅದರಿಂದ ಯಾರ ಆ ಥರ ಪಾರ್ಟಿಗೆ ದ್ರೋಹ ಬಗ್ದಿದ್ದಾರೆ ಅವರು ಸಿಕ್ಕಾಕೊಂತಾರೆ. ಓಟುಗಳು ನಮ್ಮ 3 ಮತಗಳು ಅಡ್ಡ ಮತದಾನ ಆಗಿದೆ ಅಂತ ವಿಜಯೇಂದ್ರ ಹೇಳ್ತಾ ಇದ್ದಾರೆ. ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಚರ್ಚಿಸ್ತೀವಿ. ಬಿಜೆಪಿ ಶಾಸಕರ ಕ್ರಾಸ್ ವೋಟಿಂಗ್ ಬಗ್ಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತಾಡಿದ್ದಾರೆ. ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅಂತ ಚರ್ಚೆ ಮಾಡ್ತೀವಿ ಅಂದಿದ್ದಾರೆ. ಗೌಪ್ಯ ಮತದಾನ, ಹಾಗಾಗಿ ಕಂಡು ಹಿಡಿಯೋದು ಕಷ್ಟ. ಆದರೂ ಬಿಜೆಪಿ ಪಾಲಿಗೆ ಇದು ಶಾಕ್, ಆಘಾತ. ಮತಗಳು ಲಿಂಗರಾಜ್ ಪಾಟೀಲ್ ಅವ್ರಿಗೆ 30 ಮತಗಳನ್ನು ನಾವು ಅಲಾಟ್ ಮಾಡಿದ್ದು, ಅದರಲ್ಲಿ 3 ಮತಗಳು ಅಡ್ಡ ಮತದಾನ ಆಗಿದೆ ಅಂತಕ್ಕಂಥ ಮಾಹಿತಿ ಈಗಾಗಲೇ ಜಗಜ್ಜಾಹಿರ ಆಗಿದೆ. ಮತ್ತೆ ರಘು ಕೌಟಿಲ್ಯ ಅವ್ರಿಗೆ ಕೊಟ್ಟಂತ 30 ಓಟುಗಳಲ್ಲಿ 1 ಓಟು ಅಸಿಂಧು ಆಗಿದೆ. ಸೊ ಇಷ್ಟು ಮಾತ್ರ ನಮ್ ಕಣ್ಮುಂದಿರ್ತಕ್ಕಂಥದ್ದು. ಅದು ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಎಲ್ಲವೂ ಕೂಡ ಮುಂದೆ ಮಾಹಿತಿಗಳು ಸಿಕ್ಕ ನಂತರದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ಅದ್ರ ಬಗ್ಗೆ ಏನ್ ತೀರ್ಮಾನ ಮಾಡಬೇಕು ಮುಂದೆ ಪಕ್ಷ ತೀರ್ಮಾನ. 3 ಮತಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.